ಭಾಳ ಮಂದಿ ಕೇಳೋದಿದೆ. ಎಲ್ಲ ಬಿಟ್ಟು ನನಗೆ ತ್ರಾಸ ಕೊಡ್ತಾನೆ ದೇವ. ಬೈತಾ, ದೇವ್ರಿಗೆ ಕಣ್ಣಿಲ್ಲ, ದೇವ್ರಿಗೆ ಕಿವಿ ಇಲ್ಲ, ನೋಡೋದಿಲ್ಲವ, ನಮಗೆ ಕೊಡ್ತಾನೆ ತ್ರಾಸ ಎಲ್ಲ. ನಾವೇನು ತಪ್ಪು ಮಾಡಿದ್ವಿ? ಇದೊಂದು ಮಾತು ನಾ ಕರೆಕ್ಟಾಗಿ ಹೇಳ್ಬೇಕು. ಅದನ್ನು ದೇವರು ಯಾರಿಗೂ ತ್ರಾಸ ಕೊಡೋದನ್ನ 100% ಕೊಡು. ದೇವರ ಕೆಲಸ ತಾಯಿ ಕೆಲಸ. ದೇವ್ರು ಎಂದೆತ್ತು ಬಂದಿಗೆ ಶಿಕ್ಷಾ ಕೊಟ್ಟು ಸಂತೋಷ ಪಡೋದಿಲ್ಲ, ಪಡ್ತಿದ್ರೆ ದೇವರಲ್ಲ. ಒಬ್ಬ ಆಶ್ರಮ ಇತ್ತು, ಕುರುಗಳಿದ್ದವು, ಸಾಕಷ್ಟು ಜನ ಶಿಷ್ಯರು. ಒಬ್ಬರು ಶಿಷ್ಯರು ಹೋದರು, ಗುರುಗಳ ಹತ್ರ ಮಾತಾಡ್ತಾ ಇದ್ರು. ಮಾತಾಡ್ತಾ ಅವು ಯಾರ ಬಗ್ಗೆ ಮಾತು ಬಂತು. ಸರ್ ಏನು ಸರ್ ಅವ್ನು ಹೆಂಗಿದ್ದಾನೆ, ನೀಚಿದ್ದಾನೆ, ಹಂಗಿದ್ದಾನೆ, ಶಿಕ್ಷಾ ಕೊಡ್ಬೇಕು ಅವಂಗ, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಎಲ್ಲ ಇದೆ. ಹೋಗ್ಬಿಡ್ರಿ, ಬೇರೆ ಬರಲಿ, ಪಾಪ ಏನು ತಪ್ಪಾಗಿದೆ, ಸರಿ ಮಾಡೋಣಂತ ಅವಾಗ, ಏನು ತಪ್ಪಿಲ್ಲ, ಸರಿ ಮಾಡೋಣಂತ ಅಂದ್ರು ಗುರು. ಎಲ್ಲಕ್ಕೆ ಹಿಂಗೆ ಅಂತೀರಿ ನೀವು? ತಪ್ಪು ಮಾಡಣ, ಶಿಕ್ಷಾ ಕೊಡ್ಬಾರ್ದು ಅವಾಗ, ಶಿಕ್ಷಾ ಕೊಡಬೇಕು, ಪನಿಷ್ಮೆಂಟ್ ಹಾಕ್ಬೇಕು ಅವಂಗ ಅಂದ್ರು. ನೋಡೋಣಂತ ಅಂತ ಗುರು. ಮೀಟಿಂಗ್ ಮುಗಿತು, ಎಲ್ಲರೂ ಹೋದ್ರು. ಅವ್ರು ಶಿಷ್ಯ ಉಳ್ಕೊಂಡಿದ್ರು. ಗುರುಗಳು ಕರೆದ ಶಿಷ್ಯನ ಕರೆದ್ರು. ನಿಮ್ಮ ಮಗಂದೇನೋ ಪ್ರಾಬ್ಲಮ್ ಆಗಿದಂತಲ್ಲ ಅಂದ್ರೆ, ಹೌದು ಸ್ವಾಮಿ, ನನ್ನ ಮುಖ ಕೆಟ್ಟಂಗೆ ಆಗ್ಬಿಟ್ಟದ. ಮಗ ಮೊನ್ನೆ ಭಾಳ ಲಂಚ ತಿನ್ಸಕ್ಕೆ ಹಾಕೊಂಡ್ಬಿಟ್ಟ, ನೌಕರಿ ಹೋಗ್ಯದ, ನನಗೂ ಯಾರಿಗೆ ಮುಖ ತೋರ್ಸಂಗೆ ಆಗಿಲ್ಲ. ಹಂಗ ನಂಗೆ ಕೆಲಸ ಮಾಡಿ, ಏನು ಮಾಡಿ, ನಿಮ್ಮ ಮಗನ ಕರ್ಕೊಂಡು ಗುಡ್ಡದ ಮೇಲೆ ಹೋಗ್ರಿ. ನೀವು ಬರ್ತೀರೇನೋ ನಾನು ಬಿಡೋದಿಲ್ಲ, ನಾ ಏನು ಮಾಡ್ಬೇಕು ಹೇಳ್ತೇನೆ, ಇಷ್ಟು ಮಾಡಿ ಕರ್ಕೊಂಡು ಹೋಗು. ನಾನು ಹೋಗಿ ಗುಡ್ಡ ತುದಿ ಕರ್ಕೊಂಡು ಕೈ ಕಾಲು ಕಟ್ಟ್ರಿ, ಮೊದಲು ಮ್ಯಾಲಿಂದ ತಲೆ ಬಿಡ್ರಿ. ಏನು ಹೇಳ್ತೀರಿ? ನಾವು ಎಂಥ ಗುರುಗಳ್ರಿ ನೀವು? ನನ್ನ ಮಗ ಏನು ಮಾಡ್ಬೇಕು ಅಂತ ಕೇಳಿದ್ರೆ ಮಳೆಗೆ ಗುಡ್ಡದಲ್ಲಿ ಹೋಗಿದ್ ಬಿಡ್ರಿ ಕೆಳಗೆ ಅಂತೀರಿ. ಹತ್ತು ಹೋಗ್ತಾನು, ಹೋಗಲಿ ಅಂದರು. ತಪ್ಪಣ್ಣ ಸಾಯ್ಲು ಅಂದರು. ಅದು ಹೆಂಗೆ ಸಾಧ್ಯ ಅದ ರೀ ಸರ್? ಅದು ಹೆಂಗೆ ಸಾಧ್ಯ ಅದ? ತಂದೆಯಾಗಿ ಮಾಡ್ಲಿಕ್ಕೆ ಅದೇ ನನಗೆ ಎದುರಿದು ಅಂದರು. ಗುರು ಹೇಳಿದ್ರಂತ, ಅಲ್ಲಪ್ಪ ಮತ್ತು ಇದೇ ನೀನು ಅವ್ನು ಶಿಕ್ಷಾ ಕೊಡ್ಬೇಕಾಯ್ತಿದ್ದೇನಪ್ಪ ಅವಾಗ, ನಿನ್ನ ಮಗ ಅಂದಾಗ ಕ್ಷಮಿಸ್ಬೇಕು. ಯಾವ್ದು ಹಂಗೆ ಅಲ್ಲೇನ ಬಲಿ ಹಾಕ್ಬೇಕ್ರಿ ಅವ್ನು ಬಿಡಬಾರ್ದು. ನಮ್ಮ ಮಗ್ಗ ಆದ್ರೆ ಏನು ಮಾಡೋದು ಸರ್? ಆತ ತಪ್ಪು ನಡ್ಕೊಂಡು ಹೆಂಗೆ ನಡ್ಸ್ಕೊಂಡು ಹೋಗುದು ಸರ್ ಅನ್ನಂಗಿಲ್ಲ ನಾವು. ಅವ ಗುರುಗಳಿಗೆ ಏನು ತಾಳ್ರಿ, ಇಷ್ಟು ಗುರುಗಳು ಹಿಂಗೆ ಹೇಳ್ತೀರಿ, ಮಾಳಿಗೆ ಗುಡ್ಡದ ನಂಗೆ ತೆಳಗಾಕಂತ ಹೆಂಗೆ ಹೇಳ್ತೀರಿ ನೀವು? ಹಾಕ್ಲಿಕ್ಕೆ ಒಪ್ತೀರ ನೀವು? ಇಲ್ಲ, ಒಪ್ಪು ಸಾಧ್ಯ ಇಲ್ಲ. ಅಪ್ಪ ನಾನು ಹೆಂಗೆ ಒಪ್ಲಿ? ನೀವು ಒಬ್ಬ ಮಗ, ನೀವು ಹೋಗ್ಲಿಕ್ಕೆ ಆಗೋತ್ತು. ಪ್ರಪಂಚ ಇದ್ದಂತ ಎಲ್ಲರೂ ಭಗವಂತನ ಮಕ್ಕಳು. ಅವ ಯಾರ್ಯಾರು ಹೋಗಿತಾನೆ ಗುಡ್ಡದ ಮೇಲಿಂದ? ಯಾರೂ ಹೋಗಿದ್ದಿಲ್ಲ. ನಾವು ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ತೀವಿ ಅಷ್ಟೇ, ಮತ್ತೊಂದು ಏನಿಲ್ಲ. ತಕ್ಕಡಿ ಹಿಡ್ಕೊಂಡು ಕೂತಾನೆ ಭಗವಂತ. ಒಂದು ಒಳ್ಳೇದು ಮಾಡಿದ್ರೆ ಇಲ್ಲಿ ಒಂದು ಲಾಭ ಕೊಡ್ತಾನೆ, ಒಂದಷ್ಟು ನಷ್ಟ ಮಾಡಿದ್ರೆ ಒಂದಷ್ಟು ಶಿಕ್ಷೆ ಕೊಡ್ತಾನೆ. ತಪ್ಪುದೇ ಇಲ್ಲ, ಅದು ತಪ್ಪುದೇ ಇಲ್ಲ. ಎಷ್ಟರ ಮಟ್ಟಿಗೆ ಪರ್ಫೆಕ್ಟ್ ಬ್ಯಾಲೆನ್ಸ್ ಅದ ಅಂದ್ರೆ, ನಾ ಸಣ್ಣದಾಗ ನಾನು ತಪ್ಪು ಮಾಡಿರ್ತೀನಿ, ನಾನು ಶಿಕ್ಷೆ ಹಾಗೇ ಬರಬೇಕು ಅಂತಿಲ್ಲ, ಯಾವಾಗೋ ಬರ್ತದೆ. ಬಂದಾಗ ನನಗೆ ಯಾಕೆ ಆತ ಹಿಂಗೆ, ನಾನೇನು ಮಾಡಿದ್ದೆ ಅಂತೀನಿ. ಅಲ್ಲಿ ಮರೆತು ಹೋಗಿದ್ದು ನನಗೆ, ಮರ್ತೋಗಿದ್ದು ನಾ ಮಾಡಿದ್ದು. ಆಮೇಲೆ ಕೇಳ್ತಾನ ದಶರಥ ಈ ಮಾತು ಹೇಳ್ತಾನೆ. ರಾಮಾಯಣದ ಭರತವಾಕ್ಯ ಇದು, ವಾಲ್ಮೀಕಿ ರಾಮಾಯಣದ ಬರೋ ಮಾತು. ಸಾಯು ಕಾಲು ಬಂದ್ಬಿಟ್ಟದ ಅವಂಗ. ರಾಮ ಹೋಗ್ಬಿಟ್ಟನ ಕಾಡಿಗೆ, ರಾಮ ಲಕ್ಷ್ಮಣ ಸೀತೆ ಹೋಗ್ಬಿಟ್ಟಾರೆ. ಭರತ ಎಲ್ಲ ಬಂದಿಲ್ಲ, ಬರ್ತಾನೆ ಎಲ್ಲ ಗೊತ್ತಿಲ್ಲ, ಒಂದು ಮಾರಿ ನೋಡ್ತೀನಿ ಎಲ್ಲ ಗೊತ್ತಿಲ್ಲ. ಈಗ ಅವ ಕೈಕೇಯಿ ಅರಮನೆಯಾಗಿಲ್ಲ, ಕೌಸಲ್ಯನ ಅರಮನೆಯಾಗಿದ್ದ. ಬಂದು ಅಳ್ತಾನೆ, ದಿನ ಅಳ್ತಾನೆ, ರಾಮನ ನೆನೆಸ್ಕೊಂಡು. ಕಡಿಕೊಂದು ಮಾತು ಹೇಳ್ತಾನೆ, ಯದಾಚರತಿ ಕಲ್ಯಾಣಿ ಯದಿ ಶುಭಂ ವ ಅಶುಭಂ ತದೇವ ಲಭತೆ ಭದ್ರೇ ಕರ್ತ ಕರ್ಮಜಮಾತ್ಮನ ಅಂತ. ಇದು ವಾಲ್ಮೀಕಿ ಮಾತು. ನಾನು ಭರತವಾಕ್ಯ ಅಂತ ಕರಿತೀರ. ಅತ್ಯಂತ ಎಲ್ಲ ಕಾಲಕ್ಕೂ ಸಂದುವಂತ ಮಾತದು. ಯದಾಚರತಿ ಕಲ್ಯಾಣಿ ಹೆಂಡತಿ ಹೇಳ್ತಾನೆ ಮೊದಲ ಬಾರಿ, ಯದಾಚರತಿ ನಾನು ಏನು ಮಾಡ್ತೀನೋ, ಶುಭಂ ವ ಅಶುಭಂ ತದೇವ ಲಭತೆ ಬಂದ್ರೆ ಕರ್ತ ಕರ್ಮಜಮಾತ್ಮನ. ನಾನು ಏನು ಒಳ್ಳೇದನ್ನು ಮಾಡ್ತೀನೋ ನನಗೆ ಒಳ್ಳೆಯ ಲಾಭ ಬರ್ತದೆ. ತಪ್ಪು ಮಾಡಿದ್ರೆ ಗ್ಯಾರಂಟಿ ಶಿಕ್ಷೆ ಬರ್ತದೆ, ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯದಾಚರತಿ ಕಲ್ಯಾಣಿ, ನಾನು ಏನು ಮಾಡ್ತೀನೋ ಅದನ್ನು ಶುಭಂ ವಾ ಅಶುಭಂ, ಒಳ್ಳೆಯದ ನೆಗೆಟಿವ್ ಮಾಡ್ತೀನೋ ಗೊತ್ತಿಲ್ಲ, ತದೇವ ಲಭತೆ ಬಂದರೆ ಅದೇ ಬರ್ತದೆ ವಾಪಸ್. ನಾನು ಮಾಡಿದ್ದು ಮರೆತು ಹೋಗಿರುತ್ತೆ ನನಗೆ ಅಷ್ಟೇ. ಅದನ್ನು ಭಾರತ ಒಂದೊಂದು ಏನೋ ಸಿಸ್ಟಮ್ ಬೇರೆ ಅದ. ಪುನರ್ಜನ್ಮ ನಂಬ್ತೀವಿ ನಾವು. ಕೆಲಸ ಹೇಳ್ತೀವಿ, ಅಲ್ರಿ ಸಣ್ಣ ಕೂಸು ಪಾಪ ಯಾಕೆ ಅದೇನು ಪಾಪ ಮಾಡಿತ್ತು, ಅದು ಯಾಕೆ ಹಿಂಗೆ ಆಗ್ಬೋದು ಪಾಪ, ಆರೋಗ್ಯ ಯಾಕೆ ಬರ್ಬೇಕು ಅದಕ್ಕೆ, ಅದೇನು ತಪ್ಪು ಮಾಡಿತ್ತು. ನಮ್ಮಲ್ಲಿ ಒಂದು ಕಂಟಿನ್ಯೂಡ್ ಅಕೌಂಟ್ ಅಂತದ, ನಮ್ಮಲ್ಲಿ ಅಕೌಂಟ್ ಕ್ಲೋಸೇ ಆಗೋದಿಲ್ಲ. ಅವ್ರ ವರ್ಡ್ ನಮ್ದು ಪುನರ್ಜನ್ಮ ಅಂತ. ಈ ಜನ್ಮದಲ್ಲಪ್ಪ, ಹೂ ಜನ್ಮ ಏನು ಮಾಡಿದ್ದು ಗೊತ್ತಾ ನೀವು? ಇಟ್ಕೊಂಡಾರ ನಂಬ್ತಿರೋ ಬಿಡ್ತಿರೋ ಪುನರ್ಜನ್ಮ ಅಂದರೆ ಯಾವುದೋ ತಪ್ಪಕ್ಕೆ ಯಾವುದೋ ಶಿಕ್ಷೆ.
ಹಾಗೆ ಯಾವುದೇ ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೆಲಸ. ನೀವು ಗೊತ್ತಿಲ್ಲದಂಗೆ ಒಳ್ಳೆ ಕೆಲಸ ಮಾಡ್ರಿ, ಗೊತ್ತಿರಂಗಿಲ್ಲ ನಿಮಗೆ ಎಲ್ಲೋ ಲಾಭ ಕೊಡ್ತು, ಗೊತ್ತಿಲ್ದಂಗೆ ಮಾಡಿರ್ತೀರಿ ಲಾಭ ಆಗ್ಬಿಡುತ್ತೆ. ಲಾಭ ಗೊತ್ತೇ ಇಲ್ಲ, ಮಾಡಿದ್ದೇ ಗೊತ್ತಿಲ್ಲ. ವಿಚಿತ್ರ ಅನಿಸ್ತದೆ ಒಂದ್ಸಲ. ಅವತ್ತು ನೀವು ಹೇಳಿದ್ರಲ್ಲ ಸರ್, ಎಷ್ಟು ಪ್ರಯೋಜನ ಆಯ್ತು ಸರ್, ನನಗೆ ಗೊತ್ತಿಲ್ಲ, ಹೇಳಿದ್ದೇ ಗೊತ್ತಿಲ್ಲ. ಹಂಗೆ ಗೊತ್ತಿಲ್ಲದೇನೆ ಮಾಡಿದಂಥ ಒಳ್ಳೆಯ ಕೆಲಸ ಕೂಡ ಲಾಭವನ್ನು ಕೊಡ್ತದೆ, ಗೊತ್ತಿಲ್ಲದೆ ಮಾಡಿದಂಥ ಪಾಪ ಕೂಡ ನಿಮಗೆ ಶಿಕ್ಷೆ ಕೊಡ್ತದೆ. ಶಿಕ್ಷೆ ಬಂದಾಗ ಒಂದು ಕ್ಷಣ ಮನಸ್ಸಿಗೆ ನೋಡ್ಬೇಕು, ಹಿಂಗಾಗ್ಬೇಕಾದ್ರೆ ನಾನು ಏನೋ ತಪ್ಪು ಮಾಡಿರ್ಬೇಕಲ್ಲ, ಯಾವುದೋ ತಪ್ಪಾಗಿರ್ಬೇಕು ನನ್ನ ಕಡೆಯಿಂದ, ಯಾರಿಗೋ ಮೋಸ ಆಗಿರ್ಬೇಕು, ಯಾರಿಗೂ ಅನ್ಯಾಯ ಆಗಿರ್ಬೇಕು ನನ್ನ ಕಡೆಯಿಂದ. ಪರವಾಗಿಲ್ಲ ಭಗವಂತ, ಮುಂದಾಗಲಾರ್ದಂಗೆ ನೋಡ್ಕೊ. ಇದ್ರಾಗ ಬರ್ತದೆ, ಭಾಳ ಚಂದ ಬರ್ತದೆ. ಈಶಾವಾಸ್ಯ ಪರಿಶುದ್ಧ ಕಡಿ ಮಂತ್ರ 18ನೇ ಮಂತ್ರದಾಗ ಹೇಳ್ತಾ, ವಿಯೋಧ್ಯಶ್ಜೂರಾಣಮೇನ ಭೂಯಿಷ್ಠಾಂತೆ ಮಮ ಉಕ್ತಿಂ ವಿಧೇಮ ಅಂದ. ಭಗವಂತ, ನೀನು ಕೇಳ್ಕೊಳ್ಳೋದು ಒಂದೇ ಮಾರಾಯ, ನನ್ನ ಮನಸ್ಸು ಕೆಟ್ಟದ ಕಡೆ ಹೋಗೋಂಗೆ ಮಾಡಬೇಡ. ನಾನು ಎಷ್ಟು ಜನ್ಮ ಬೇಕಾದ್ರೆ ಕೊಡು, ಆದ್ರೆ ಮನಸ್ಸು ಕೆಟ್ಟದ ಕಡೆ ಹೋಗೋಂಗೆ ಕೊಡಬೇಡ. ಕೆಟ್ಟದ ಕಡೆ ಹೋತು ಅಂದ್ರೆ ಪೆಟ್ಟು ಬೀಳ್ತದೆ. ನಾನು ಆರ್ಟಿಕಲ್ ಬರ್ದಿದ್ದೆ ಇಂಗ್ಲೀಷ್ನಾಗ ಅದನ್ನ, ಇಫ್ ಯುವರ್ ಮೈಂಡ್ ಕಮಿಟ್ಸ್ ಟು ಸಿನ್, ಇಫ್ ಮೈಂಡ್ ಗೋಸ್ ಟು ಸಿನ್, ನೀವು ತಪ್ಪು ಮಾಡಬೇಕು ಅಂತಲ್ಲ, ಆ ಕೆಟ್ಟ ಕೆಲಸ ಕಡೆ ಮನಸ್ಸು ಹೋದ ಸಹಿತ ಯು ಕಮಿಟ್ ಯುವರ್ ಸೆಲ್ಫ್ ಟು ಎ ಡೆಫರ್ಡ್ ಪನಿಷ್ಮೆಂಟ್. ಡೆಫರ್ಡ್ ಪನಿಷ್ಮೆಂಟ್ ನಾಳೆ ಬರ್ಲಿಕ್ಕಿಲ್ಲ, 10 ವರ್ಷ ಬರ್ಬೋದು. ನೀನು ಮನಸ್ಸು ಕೆಟ್ಟದಲ್ಲಿ ಯೋಚನೆ ಮಾಡಿದ್ರು ಕೂಡ ಪೆಟ್ಟು ಬೀಳ್ತದೆ ಯಾವಾಗ ಒಂದ್ಸಲ. ಯಾರಿಗೊಂದು ಹೇಳ್ಕೊಳಿಕ್ಕೆ ಆಗೋದಿಲ್ಲ ಅದನ್ನು. ಹೆಂಡತಿ ಮುಂದೆ ಹೇಳಿಲ್ಲ, ಮಕ್ಕಳ ಮುಂದೆ ಹೇಳಿಲ್ಲ, ನಾವು ತಪ್ಪು ಮಾಡಿದ್ದು ನಾವು. ಎಷ್ಟು ಮುಚ್ಚಿಟ್ಕೋತೀನಿ ಅನ್ನೋದು ಒಳಗೆ. ಅವನ ಲೆಕ್ಕ ಇಟ್ಟಿರ್ತಾವ, ಅವ್ನು ಕೊಡ್ತಾವ. ಬಿದ್ದಾಗ ನೆನ್ಪು ಮಾಡ್ಕೋಬೇಕು, ಸರಿ ಆದ್ಬಿಟ್ಟು ನಾನು ಬರೋಬ್ಬರಿ ಆಗ್ತದೆ. ಅಕಸ್ಮಾತ್ ಕಷ್ಟ ಬಂತು ಅಂದ್ರೆ ನಾನೇನು ಯಾವುದೋ ತಪ್ಪಾಗ್ಯದಂತ, ಚಲೋ ಬಂತಂದ್ರೆ ಭಾಷೆ ಉಕ್ಕೋದ್ಬೇಕಾಗಿಲ್ಲ, ಏನೋ ಪುಣ್ಯನ ಕೆಲಸ ಮಾಡಿದ್ದೇ ಬಂದದಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಅಕೌಂಟ್ ಹೆಚ್ಚಿಗೆ ಮಾಡ್ಕೋಬೇಕಂತಂದ್ರೆ ಗೋ ಆನ್ ಡಿಪಾಸಿಟಿಂಗ್ ಆನ್ ಗುಡ್ ಥಿಂಗ್ಸ್. ಅದಕ್ಕೆ ನಾನು ಒಂದು ಲೆಕ್ಕ ಹೇಳ್ತೀನಿ, ಭಾಳ ಚಂದ ಅದ, ಯೂಸ್ಫುಲ್ ಆಗ್ತದೆ. ಇಮೋಷ್ನಲ್ ಬ್ಯಾಂಕ್ ಅಕೌಂಟ್ ಅಂತ ಕರಿತೀನಿ ಅದನ್ನು. ಬ್ಯಾಂಕ್ ಅಕೌಂಟ್ ಗೊತ್ತಲ್ಲ, ನಾವು $1,000 ಇಟ್ಟರೆ ಮರುದಿವ್ಸ ಒಂದು ಚೆಕ್ ಕೊಡ್ರಿ, ನೀವು $50 ಕೊಡ್ತಾರೆ. ನೀವು 10,000 ಚೆಕ್ ಕೊಟ್ರೆ ಬೌನ್ಸ್ ಆಗ್ತದೆ. ಬ್ಯಾಲೆನ್ಸ್ ಇಲ್ಲ ಅಂತಾರೋ, ಹಂಗೆ ನಮ್ಮ ಜೀವನದಾಗ ಆಗ್ತದೆ. 2 ಮನೆ ಮಗ್ಮಗ್ಲ, ಈ ಮನ್ಯಾಗ ಅಪ್ಪ ಆಫೀಸ್ಗೆ ಹೊಂಟಾರ, ಅವಸರಾಗ್ಯದ, ನನ್ನ ಚಶ್ಮಾ ಎಲ್ಲಪ್ಪ, ನಮ್ಮ ಪೆನ್ ಎಲ್ಲೋ ಅಂತಾರಪ್ಪ. ಮಗಳು ಅಪ್ಪ ಸುಮ್ಮನಿರು, ನಾ ಕೊಡ್ತೀನಿ, ರೆಡಿಯಾಗಿ ನೀನು ರೆಡಿ. ಎಲ್ಲ ಪೆನ್ ಒಯ್ದು ಕೊಡ್ತಾರೆ, ಪೆನ್ಸಿಲ್ ಕೊಡ್ತಾರೆ, ಪರ್ಸ್ ಕೊಡ್ತಾರೆ, ಓ ಬಾಪ ಅಂತ ಕಳಿಸ್ತಾರೆ. ಇದು ಒಂದು ಮನೆ ಕತಿ. ಮಗಳು ಇನ್ನೊಂದು ಮನೆ ಅದ, ಅಲ್ಲೇ ಹಂಗಪ್ಪ ನನ್ನ ಚಶ್ಮಾ ಎಲ್ಲದಪ್ಪ ಅಂತ ನಾವು ರೂಮ್ನಾಗ ಕೂತ ಮಗ ಓದಿರ್ತಾನೆ, ನೀನು ಚಶ್ಮಾ ನನಗೇನು ಗೊತ್ತು, ಎಲ್ಲಿ ಇಟ್ಟು ನೋಡ್ಕೊ ನೀನೆ. ಇದೇ ಸಂಬಂಧ, ಅಪ್ಪ ಮಕ್ಕಳ ಸಂಬಂಧ 2 ಕಡೆನೇ ಇರೋದು. ಇಲ್ಲಾಕೆ ಹಿಂಗೆ ರಿಯಾಕ್ಷನು. ಇಮೋಷ್ನಲ್ ಬ್ಯಾಂಕ್ ಅಕೌಂಟ್ ಅದು. ನೀವು $1,000 ಇಟ್ಟರೆ 50 ತಕ್ಕೋಬೋದು, 100 ತಕ್ಕೋಬೋದು, 500 ತಕ್ಕೋಬೋದು. ಅದಕ್ಕಿಂತ ಜಾಸ್ತಿ ತಕ್ಕೊಳಿಕ್ ಬರೋದಿಲ್ಲ. ಇಲ್ಲ ಅಪ್ಪ ಮಕ್ಕಳ ಮೇಲೆ ಪ್ರೀತಿ ಡಿಪಾಸಿಟ್ ಮಾಡ್ಯಾನ ಭಾಳಷ್ಟು. ಎಷ್ಟು ಡಿಪಾಸಿಟ್ ಮಾಡ್ಯಾನಂದ್ರೆ, ಪೆನ್ ಎಲ್ಲಪ್ಪ ಅಂದ್ರೆ ವಿಡ್ರಾವಲ್ ಅದು ಸಿಗುತ್ತೆ, ಯಾಕೆ ಡಿಪಾಸಿಟ್ ಅದೇ ಇಲ್ಲ. ಇಲ್ಲಿ ಡಿಪಾಸಿಟೇ ಇಲ್ಲ, ಬರೀ ವಿಡ್ರಾವಲೇ. ಆದ್ದರಿಂದ ನಾನು ಹೇಳೋದು, ಇಫ್ ಯು ವಾಂಟ್ ರಿಲೇಷನ್ಶಿಪ್ಸ್ ಟು ಬಿ ಹ್ಯಾಪಿ, ಆದಷ್ಟು ಡಿಪಾಸಿಟ್ ಆನ್ ಗುಡ್ ಥಿಂಗ್ಸ್. ಮನಸ್ಸು ಕೆಟ್ಟದ ಬಿಡಪ್ಪ, ಬೇಡಕ್ಕೆ ಹೋಗಬೇಡ. ಯಾಕಂದ್ರೆ ಗೊತ್ತು ನನಗೆ, ಯಾರ ಮುಂದೆ ಹೇಳಲಿಕ್ಕಿಲ್ಲ, ನಾನು ತಪ್ಪು ಮಾಡಿದ್ದನ್ನು. ತಪ್ಪು ಮಾಡಿದ್ರೆ ಬಿತ್ತೇ ಬೀಳ್ತು, ಗ್ಯಾರಂಟಿ ಬೀಳುತ್ತೆ ಅನ್ನೋದು. ಯಾಕೆ ಇದೆಷ್ಟು ಚಂದ ನಮ್ಮ ಭಾರತೀಯ ಶಾಸ್ತ್ರ ಸಂಪ್ರದಾಯ ತಂದಾರಂದ್ರೆ, ನೀ ಕೆಟ್ಟ ಮಾಡಿದೆ ಅಂದ್ರೆ ಕೆಟ್ಟ ಬೀಳ್ತದ ಅಂತ ಗೊತ್ತಾಗ್ಬೇಕು ನನ್ನ ಮನಸ್ಸಿಗೆ. ಹಂಗಿದ್ದಾಗ ಕೆಟ್ಟತನ ಮಾಡ್ಲಿಕ್ಕೆ ಮನಸ್ಸು ಬರುವುದಿಲ್ಲ, ಬೀಳ್ತದೆ ಗ್ಯಾರಂಟಿ ಗೊತ್ತದ. ಯಾವತ್ತಿಲ್ಲ, ಇದು ಇವತ್ತಿನ ಬೀಳ್ತದೆ. ದವ ಹೇಳ್ತಾನ, ನಾ ತಪ್ಪು ಮಾಡಿದೆ, ಶ್ರವಣ ಕುಮಾರನ ಕೊಂದು ಹಾಕ್ಬಿಟ್ಟೆ ಕಾಡಿನೊಳಗೆ. ಗೊತ್ತಿಲ್ಲದೆ ಕೊಂದೆ, ಖರೆ ಬಟ್ ಕೊಂದದ್ ಖರೆ ಅಲ್ಲ. ಅವ್ವ ಅಪ್ಪ ಏನು ಮಾಡಿದ್ರು, ಇಬ್ರು ಕಣ್ಣು ಕಾಣಿಸಂಗಿಲ್ಲ ಬದುಕರು, ಮಗನ ಜೋಡಿ ದಾನ ಮಾಡುವಂದ್ರು. ಜೀವಂತ ದಾನ ಮಾಡಿದವ್ರನ್ನ ನಾನು ಮನಸ್ಸಿಗೆ ಕೊರಿತು ಹೇಳಿದ್ರು ಅವರು, ನೀನು ಮಗ, ನಿನ್ನ ಮಗನ ಹಿಂಗೆ ಆಗಲಿ, ನನಗೆ ಪುತ್ರ ಶೋಕದಿಂದ ಸಾಯ್ತಿಲ್ಲ ಅಂದಿದ್ದು ನನಗೆ. ಈ ಬಂತು ನನಗದು, ಯಥಾಚರತಿ ಕಲ್ಯಾಣಿ ತದೇವ ಶುಭಂ ವ ಅಶುಭಂ ತದೇವ ಲಭತೆ ಭದ್ರೇ ಕರ್ತ ಕರ್ಮಜಮಾತ್ಮನ. ಕರ್ಮ ಕಟ್ಕೊಂಡೆ ಹುಟ್ಟಿವು ನಾವು. ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ, ಕೆಟ್ಟ ಕರ್ಮಕ್ಕೆ ಪನಿಷ್ಮೆಂಟ್. ಅದರಿಂದ ಕಷ್ಟ ಬಂದಾಗ ಭಾಳ ದುಃಖ ಪಡೋದು ಬೇಡ. ಆಯ್ತಪ್ಪ, ಎಲ್ಲ ತಪ್ಪಾಗ್ಯದ ಅನ್ಕೊಂಡಿದ್ದ, ನೆಕ್ಸ್ಟ್ ಟೈಮ್ ನಮ್ಮ ತಪ್ಪಾಗಲೇ ಇರೋ ನೋಡ್ಕೊಳಪ್ಪ ಭಗವಂತ ಅಂತ ಕೇಳ್ಕೊರಿ. ನಮಗೆ ಅಲ್ಲ ಅದು, ನಾ ತಪ್ಪು ನನಗೆ ಬರೋ, ಮಕ್ಕಳ ಮೇಲೆ ತಪ್ಪು ನನಗೇನು ಬರ್ತದೆ. ಮಕ್ಕಳ ಮೇಲೆ ಕಳ್ತನ ಮಾಡಿದ್ರೆ ನಾನು ಜೈಲಿಗೆ ಹೋಗ್ಬೇಕಾಗಿಲ್ಲ, ಅವ್ರು ಹೋಗ್ತಾರೆ. ನಾನು ಕಳ್ತನ ಮಾಡಿ ಜೈಲಿಗೆ ಹೋಗ್ಲೇಬೇಕು ನಾವು. ಆದ್ದರಿಂದ ನನ್ನ ತಪ್ಪಿಗೆ ನನಗೆ ಪ್ರಾಯಶ್ಚಿತ್ತ ಆಗ್ತದೆ, ನನ್ನ ಲಾಭಕ್ಕೆ ನನಗೆ ಪ್ರಯೋಜನ ಬರ್ತದೆ, ಫಲನೂ ಸಿಗ್ತದೆ. ಈ ಭಾರತೀಯ ತತ್ವ ಎಷ್ಟು ಚಂದದ ಅಂದರೆ, ಮನಸ್ಸನ್ನು ಕಳ್ತನ ಕಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಇಲ್ಲ ಹೋಗ್ಬಾಡು, ನೀನು ಸಿಕ್ಕಾಕೋತಿ ಹೊಡಿತಾರ ಒಂದ್ಸಲ ಜನಗೆ, ಬೀಳ್ತ ತಲೆಗೆ, ಭಗವಂತ ಕಪಡ್ತಾ ಶಿಕ್ಷೆ ಕೊಡ್ತಾನೆ. ಅದಕ್ಕೆ ಭಗವಂತ ಶಿಕ್ಷೆ ಕೊಡೋದಿಲ್ಲ, ಭಗವಂತ ಯಾರಿಗೂ ಕೊಡೋದಿಲ್ಲ ಅಂತ ತಾಯಿ. ಹೌದಾ?
ತಾಯಿ ಹೃದಯ ಅದು. ಒಬ್ಬ ತಾಯಿ ಅಂದ ಮಗ ಶಿಕ್ಷೆ ಕೊಡ್ತಾಳ? ಎಂದು ಕೊಡೋದಿಲ್ಲ. ತಾನೇ ಶಿಕ್ಷೆ ಅನುಭವಿಸ್ತಾ ಕೊಡೋದಿಲ್ಲ. ಹಂಗೆ ಭಗವಂತ ಶಿಕ್ಷೆ ಕೊಡ್ಲಿಕ್ಕಿಲ್ಲ, ಶಿಕ್ಷಣ ಕೊಡ್ಲಿಕ್ಕಿಲ್ಲ. ಇದಲ್ಲಪ್ಪ ಹಿಂಗಿರ್ಬೇಕು ಅಂತ ಕಲಿಸ್ತಾನೆ. ಬೇಡ ಅಂತ ಹೋದ್ರೆ ಪರಿಸ್ಥಿತಿ. ಹುಡುಗರು ಹೇಳ್ತಾರೆ ಹೋಗ್ಬೇಡ, ಜಾರಿಕೆದ ಅಂತ ಹೇಳ್ತಾರೆ. ಹೋದ ಬಿದ್ದ. ಅವ್ನು ಬಿದ್ದದ ಅವ್ನು ತಪ್ಪಲ್ಲ, ಹೋಗ್ಬೇಡ ಅಂತ ಹೇಳೇ ನೀವು. ಭಗವಂತ ನಮಗೆ ಒಂದು ವಿಚಕ್ಷೆ ಕೊಟ್ಟಾನ, ಬುದ್ಧಿ ಕೊಟ್ಟಾನ, ವಿಶ್ಲೇಷಣೆ ಮಾಡೋ ಶಕ್ತಿ ಕೊಟ್ಟಾನ, ಚಿಂತೆ ಮಾಡೋ ಶಕ್ತಿ ಎಲ್ಲ ಕೊಟ್ಟಾನ ನಿಮಗೆ. ಆದರೂ ಹೋಗ್ತೀವಿ ಅಂದ್ರೆ ಏನು ಮಾಡ್ಲಿಕ್ಕಾಗ್ತ? ಎಡ್ ತಿಂತೀರಪ್ಪ ಅಂತಾರೆ. ಅದಕ್ಕೆ ಭಗವಂತ ಶಿಕ್ಷೆ ಕೊಡ್ತಾನಂತಲ್ಲ, ಭಗವಂತ ಯಾವಾಗಲೂ ತಾಯಿ ಎಂದು ಮಕ್ಕಳಿಗೆ ಶಿಕ್ಷೆ ಕೊಡೋದಿಲ್ಲ. ಕೆಲವೊಂದ್ಸಲ ಹೊಡಿತಾವೆ, ಯಾಕೆ ಹೋಗ್ತಾರೆ ರಸ್ತೆ ಮೇಲೆ ಅಂತ ಹೊಡಿತಾವೆ. ಹೊಡೆದು ದಿಮ್ಸವೇ ಆಗ್ಯದು, ಓಡೇ ಸಾಯ್ತಿದ್ದಲ್ಲೋ ಮಾರ ಸ್ಕೂಟರ್ ಬುಡಕ್ ಬಿದ್ದು ಅಂತ ಬಿಡ್ತಾರೆ ಅಷ್ಟೇ. ಪ್ರೀತಿ ಏನಾಗ್ಬಿಡ್ತದ ಮಗ್ಗ ಅಂತ. ಆದ್ದರಿಂದ ಭಗವಂತ ನಾನು ಎಚ್ಚರಿಕೆ ಕೊಟ್ಟಾನ ಅಂತ ತಿಳ್ಕೊಂಡು ತಿಳ್ಕೊತಾರೆ.